ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೋಡಿ ಶರ್ಟ್ ಕಾಲರನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು, ಹಾಗೆ ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ ನೋಡಿ, ಮೊದಲಿಗೆ ಬಂದು ಕಾಲರನ್ನು ನಾವು ಪ್ರೆಸ್ಸಿಂಗ್ ಮಾಡಿ ಇಟ್ಕೋಬೇಕು. ನೋಡಿ, ಈ ರೀತಿ ನಾನು ಪ್ರೆಸ್ಸಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡಿ ತಕ್ಕೊಳ್ಳೋಣ. ಇದು ಲಾಂಗ್ ಬಟ್ಟೆಯಲ್ಲಿ ನಾವು ಅಟ್ಯಾಚ್ ಮಾಡ್ಕೊಂಡಿರ್ತೀವಿ. ನೋಡಿ, ಇವಾಗ ಇದಕ್ಕೆ 2 ಪೀಸ್ ಇರುತ್ತೆ ಸ್ನೇಹಿತರೆ. ಇದು ಕೆಳಗಡೆಗೆ ನಾವು ಮಾರ್ಜಿನ್ ಫೋಲ್ಡಿಂಗ್ಗೆ ಒಂದು ಅರ್ಧ ಇಂಚ್ ಬಿಟ್ಟು ಉಳಿದನ್ನು ಕಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಸೆಂಟ್ರಿಗೆ ಒಂದು ಕಟ್ಟನ್ನು ಮಾಡ್ಕೋಬೇಕು. ಹಾಗೆ ಇದನ್ನ ಕೆಳಗಡೆಗೆ ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಇವಾಗ ಇನ್ನೊಂದು ಪೀಸ್ ಇದೆಯಲ್ಲ, ಆ ಪೀಸನ್ನು ಈ ರೀತಿ ಇಟ್ಟು ನಾವು ಸ್ಟಿಚ್ ಬಿಟ್ಕೋಬೇಕು. ನಾವು ಕ್ಯಾನ್ವಾಸ್ ಏನು ಬಿಡ್ತೀವಲ್ಲ, ಕ್ಯಾನ್ವಾಸ್ ಮಗ್ಲಿಗೆ ಒಂದು ಸ್ಟಿಚನ್ನು ಬಿಟ್ಕೋಬೇಕು. ಹಾಗೆ ನೋಡಿ, ಈ ನಮಗೆ ಸೇಪ್ ಅನ್ನೋದು ನೀಟಾಗಿ ಬರಬೇಕು ಅಂದರೆ ನಾವು ದಾರ ಹಾಕಬೇಕು ಸ್ನೇಹಿತರೆ. ನೋಡಿ, ಈ ರೀತಿ ನಾವು ಒಂದು ಪೀಸ್ ದಾರನ ತೆಗೆದುಕೊಂಡು ಮೂಲಿ ಒಂದೇ ಒಂದು ಸ್ಟಿಚ್ಚಿಗೆ ಲಾಸ್ಟ್ ಇರುವಾಗ ಮಾತ್ರ ಇದನ್ನು ಅಟ್ಯಾಚ್ ಮಾಡಿ ಆ ದಾರನ್ನು ಸುತ್ತಬೇಕು. ಈ ರೀತಿ ಸುತ್ತಿ ಈ ರೀತಿ ಒಳಗಡೆ ಹಾಕಬೇಕು. ಹಾಕಿ ನಾವು ಸ್ಟಿಚ್ಚನ್ನು ಕಂಟಿನ್ಯೂ ಮಾಡ್ಕೋಬೇಕು. ನಮಗೆ ಆ ಮೂಲಿ ಏನೋ ಸೇಪ್ ಇದೆಯಲ್ಲ ತುಂಬ ನೀಟಾಗಿ ಬರುತ್ತೆ, ಹಾಗೆ ತುಂಬ ಈಸಿಯಾಗಿ ಬರುತ್ತೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ. ನೋಡಿ, ಇಲ್ಲಿ ಕೂಡ ಅಷ್ಟೇ ನಾವು ಅದೇ ರೀತಿ ಮಾಡಬೇಕು. ನೋಡಿ, ಇನ್ನೊಂದು ಥ್ರೆಡ್ಡನ್ನು ತಗೊಳ್ಳೋಣ. ಅದರ ಕೊನೆಯ ಸ್ಟಿಚ್ಚಿಗೆ ನಾವು ಇದನ್ನು ಹಾಕಬೇಕು. ಒಂದು ಲಾಸ್ಟ್ ಎಂಡ್ ಸ್ಟಿಚ್ ಇದ್ದಾಗ ನೋಡಿ, ಇದಕ್ಕೆ ಈ ರೀತಿ ನಾವು ಅಟ್ಯಾಚ್ ಮಾಡಿಕೊಂಡು ಇದನ್ನು ವಾಪಸ್ ಒಳಗಡೆ ಹಾಕಬೇಕು. ಈ ರೀತಿ ನೋಡಿ, ಇವಾಗ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಟ್ಟು ಉಳಿದನ್ನು ಕಟ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಈ ಮೂಲಿ ಅನ್ನೋದೈತಲ್ಲ ಎಷ್ಟು ನೀಟಾಗಿ ಬರುತ್ತೆ. ಈ ಕಾರ್ನರ್ ಸೈಡು ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಈ ರೀತಿ ದಾರ ಹಾಕೋದ್ರಿಂದ ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ, ಇಷ್ಟು ಫಿನಿಶಿಂಗ್ ಆಗಿ ಬಂದಿದೆ ಅಂತೇಳಿ. ಇವಾಗ ಎಂಡಿಗೆ ಸ್ಟಿಚ್ ಬಿಟ್ಕೊಳ್ಳೋಣ. ಇದರಲ್ಲಿ ಗೋಡ ಹಾಗೆ ಕಿನ್ನರ 2 ಸ್ಟಿಚ್ಚನ್ನು ಬಿಟ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಸ್ಟಿಚ್ ಬಿಟ್ಕೋಬೋದು. ಇಲ್ಲಾಂದರೆ ಡಬಲ್ ಸ್ಟಿಚ್ ಕೂಡ ಬಿಡ್ಬೋದು ಇದಕ್ಕೆ. ಹಾಗೆ ಕೆಳಗಡೆಗೆ ನೋಡಿ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ ಕಂಪ್ಲೀಟಾಗಿ. ಸ್ನೇಹಿತರೆ, ಇದು ಫುಲ್ ವಿಡಿಯೋ ಹಾಕಿದ್ದೆ ನಾನು, ಬಟ್ ಅವ್ರು ವಾಯ್ಸ್ ಓವರ್ ಕೊಡಿ ಅನ್ನೋದಕ್ಕೆ ನಾನು ಎಕ್ಸ್ಟ್ರಾ ಮತ್ತೆ ಈಗ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಸೆಂಟ್ರಿಗೆ ನಾವು ನ್ಯಾಚ್ ಹಾಕಬೇಕು ಮೊದಲಿಗೆ. ನೋಡಿ, ಇದಕ್ಕೂ ಕೂಡ ಅಷ್ಟೇ ಕೆಳಗಡೆ ಪಟ್ಟಿ ಏನು ಇದೆಲ್ಲ ಎಕ್ಸ್ಟ್ರಾ ಇನ್ನೊಂದು ಪಟ್ಟಿ 2 ಪೀಸಸ್, ಅದನ್ನು ಕೂಡ ಸೆಂಟ್ರಿಗೆ ಈ ರೀತಿ ನ್ಯಾಚ್ ಹಾಕೊಂಡು ಇದನ್ನು ಬೇಕಾದ್ರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಅಟ್ಯಾಚ್ ಮಾಡ್ಬೋದು. ನೋಡಿ, ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ಇದರಲ್ಲಿ ವೇಸ್ಟ್ ಮಾಡ್ತಾ ಇಲ್ಲ. ಈ ರೀತಿ ಇಟ್ಟು ನಾನು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೀವು ಮೊದಲಿಗೆ ಒಂದು ಎರಡನ್ನೂ ಸೇರಿಸಿ ಒಂದು ಸ್ಟಿಚ್ ಬಿಟ್ಕೊಂಡು ನಂತರ ಇದಕ್ಕೆ ನೀವು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿ. ನೋಡಿ, ಈ ರೀತಿ ಎರಡು ಇಟ್ಕೊಂಡು ನಾವು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಸ್ನೇಹಿತರು, ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ನಮಗೆ ಕಾಲರ್ ಅನ್ನೋದು ರೆಡಿ ಆಯಿತು. ಇನ್ನೊಂದು ಸ್ಟಿಚ್ ಬಿಟ್ಟರೆ ಕಂಪ್ಲೀಟ್ ಆಗುತ್ತೆ ಕಾಲರು. ನೋಡಿ, ಈ ರೀತಿ ನಾವು ಮೂಲೆಯನ್ನು ಕಾರ್ನರ್ ಸೈಡನ್ನು ತೆಗಿಬೇಕು ಹೊರಗೆ. ಹಾಗೆ ಸ್ನೇಹಿತರೆ ನೋಡಿ, ಇವಾಗ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ಚನ್ನು ಬಿಟ್ಕೊಂಡು ಕೆಳಗಡೆ ಪೀಸಿಗೆ. ಇದು ಕೂಡ ಅಷ್ಟೇ ಗೋಡಾ ಸ್ಟಿಚ್ ಆದರೂ ಬಿಡ್ಬೋದು, ಇಲ್ಲಾಂದರೆ ಕಿನಾರ್ ಸ್ಟಿಚ್ ಆದರೂ ಬಿಡ್ಬೋದು, ನೇಮ್ ಚಾಯ್ಸು. ನಾನು ಇದಕ್ಕೆ ಗೋಡಾ ಸ್ಟಿಚ್ಚನ್ನು ಬಿಡ್ತಾ ಇದ್ದೀನಿ. ಹಾಗೆ ಎಕ್ಸ್ಟ್ರಾ ನಾವು ಅಟ್ಯಾಚ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಿಟ್ಟು ಉಳಿದನ್ನು ಕಟ್ ಮಾಡ್ಕೊಂಬಿಡಿ ಸ್ನೇಹಿತರೆ. ನಾನು 1/2 ಇಂಚಿಗಿಂತ ಕಡಿಮೆ ಕಟ್ ಯಾವಾಗಲೂ ಬಿಡಬೇಕು. 1/2 ಇಂಚ್ ಬಿಟ್ಟರೆ ಜಾಸ್ತಿ ಆಗುತ್ತೆ, 1/4 ಇಂಚ್ ಬಿಟ್ಟರೆ ಕಡಿಮೆ ಆಗುತ್ತೆ. ನೋಡಿ, ಈ ರೀತಿ ಕಾಲರ್ ರೆಡಿ ಆಯಿತು. ಇವಾಗ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಮೇನ್ ಬಾಡಿಗೆ. ನೋಡಿ, ನಾನು ಈ ರೀತಿ ಫ್ರಂಟ್ ಪಾರ್ಟನ್ನು ಸೇರಿಸ್ಕೊಂಡಿದ್ದೀನಿ 2 ಪೀಸನ್ನು. ನೋಡಿ, ಈ ರೀತಿ ಚೆಕ್ ಮಾಡ್ಕೊಳ್ಳಿ ನೀವು. ನೆಕ್ಕನ್ನು ನಾವೇನು ಕಟ್ ಮಾಡ್ಕೊಂಡಿರ್ತೀವಿ ಶರ್ಟಿಂದ, ಅದನ್ನು ಈ ರೀತಿ ಇಟ್ಟು ಚೆಕ್ ಮಾಡ್ಕೊಳ್ರಿ. ಹಾಗೆ ಒಂದು 1/4 ಇಂಚು ಕಡಿಮೆ ಕಟ್ ಮಾಡ್ಕೋಬೇಕು, ಯಾವಾಗಲೂ ಜಾಸ್ತಿ ಕಟ್ ಮಾಡ್ಕೋಬಾರ್ದು. ನೋಡಿ, ಈ ರೀತಿ ಮತ್ತೊಂದು ಸರಿ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಬರುತ್ತಿಲ್ಲ ಅಂತೇಳಿ. ನೋಡಿ ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ತೆಗಿಬೇಕು ಅನ್ಸ್ಕೊತೀನಿ. ನೋಡಿ, ಫ್ರಂಟು ಬ್ಯಾಕು ಎರಡು ಸಮನಾಗಿರ್ಬೇಕು ಸ್ನೇಹಿತರೆ. ಇದನ್ನ ಕಟ್ ಮಾಡೋದ್ರು ಕೂಡ ಒಂದು ಬಾಡಿ ಮೆಜರ್ಮೆಂಟ್ ನೋಡಿ ನಾವು ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಸ್ವಲ್ಪ ಕಡಿಮೆ ಆಗಿತ್ತು, ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ.
ನಾವು ಮಾರ್ಜಿನ್ ಏನು ಬಿಟ್ಟಿದ್ದೀವಿ ಎಕ್ಸ್ಟ್ರಾ ಮಾರ್ಜಿನ್ನು ಆ ಕಾಲರಲ್ಲೇ ಅದನ್ನು ಇಟ್ಟು ಅಟ್ಯಾಚ್ ಮಾಡಬೇಕು. ಕ್ಯಾನ್ವೇಸ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಬೀಳಬಾರ್ದು ಸ್ನೇಹಿತರೆ. ಹಾಗೆ ನೋಡಿ ಸೆಂಟರ್ ನಾಚ್ ಹಾಕಿರ್ತೀವಿ ನಾವು, ಅಲ್ಲಿಗೆ ಅದು ಕೂಡಬೇಕು ಕರೆಕ್ಟಾಗಿ, ಹಾಗಾದರೆ ಫಿನಿಶಿಂಗ್ ಬರುತ್ತೆ, ಇಲ್ಲಾಂದರೆ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ. ಇವಾಗ ಕರೆಕ್ಟಾಗಿ ಬಂದಿದೆ. ಇವಾಗ ಇದನ್ನು ಒಳಗಡೆ ಹಾಕಿ ಮೇಲ್ಗಡೆ ಇನ್ನೊಂದು ಸ್ಟಿಚ್ಚನ್ನು ಬಿಡೋಣ. ಮೂಲೆ ಕಾರ್ನರ್ ಸೈಡನ್ನು ಕ್ಲೀನಾಗಿ ನೀವು ಸರಿಸಿ ಇಟ್ಕೋಬೇಕು. ಹಾಗೆ ಇದಕ್ಕೆ ಒಂದು ಕಿನ್ನರ್ ಸ್ಟಿಚ್ ಬಿಡೋಣ. ನೋಡಿ ಕೆಳಗಡೆ ಪೀಸಿಗೆ ನಾವು ಆಗಲೇ ಗೋಡ ಸ್ಟಿಚ್ ಬಿಟ್ಟಿದ್ವಿ, ಈ ಕಿನ್ನರ್ ಸ್ಟಿಚ್ ಬಿಟ್ಟರೆ ಕಂಪ್ಲೀಟ್ ಆಗುತ್ತೆ. ನೀವು ಕಿನ್ನರ್ ಸ್ಟಿಚ್ ಬಿಟ್ಟರೆ ಅದು ಅಲ್ಲಿಗೆ ಎಂಡ್ ಮಾಡಬೇಕಾಗುತ್ತೆ. ಅಲ್ಲಿಗೆ ನೋಡಿ ಸ್ನೇಹಿತರೆ, ಕಾಲರು ಅನ್ನೋದು ನಾವು ಅಟ್ಯಾಚ್ ಮಾಡಿದ್ದೀವಿ. ಇವಾಗ ಹೇಗಿದೆ ಅಂತೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿ ಸಪೋರ್ಟ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಯಾರಾದರೂ ಇದ್ದರೆ ಶೇರ್ ಮಾಡಿ ವಿಡಿಯೋಸ್ನ, ಯಾರು ಕಲಿಯೋರಿದ್ದರೆ. ಹಾಗೆ ಸ್ನೇಹಿತರೆ, ಲೇಡೀಸು ಏನಾದ್ರು ಕಲಿಯೋರು ಯಾರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇನ್ನೊಂದು ಚಾನಲ್ ಇದೆ ರಾಟಿ ಶಿವನ್ ಅಂತೇಳಿ, ಅದರಲ್ಲಿ ಲೇಡೀಸ್ದು ಎಲ್ಲ ಕಟಿಂಗ್ ಸ್ಟಿಚಿಂಗ್ ವೀಡಿಯೋಸ್ ಬರುತ್ತೆ, ನೋಡಿ ದಯವಿಟ್ಟು.